ಕಳೆದ 4 ವರ್ಷಗಳಿಂದ ನಿಫ್ಟಿ ಮತ್ತೆ ಸೆನ್ಸೆಕ್ಸ್ ನಲ್ಲಿ ಒಂದು ದೊಡ್ಡ ಮಟ್ಟದ ಎತ್ತರಕ್ಕೆ ಸ್ಟಾಕ್ ಮಾರ್ಕೆಟ್ ಹೋಗ್ತಾ ಇತ್ತು. ಆದ್ರೆ ಕಳೆದ 1 ತಿಂಗಳಿಂದ ಒಂದು ಸಣ್ಣ ಪ್ರಮಾಣದ ಕರೆಕ್ಷನ್ ಕಾಣ್ತಾ ಇದೆ ಅಂತ ನಾವು ಈಗಾಗಲೇ ಹೇಳಿದ್ದೀವಿ. ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ಸ್ ಅಂತ ಇರ್ತಾರೆ. ಸೊ ಇಂಥ ಕಂಪನಿಗಳು ಒಟ್ಟಾಗಿ ಸುಮಾರು 1 ಲಕ್ಷ ಕೋಟಿ ರೂಪಾಯಿ ಅಷ್ಟು ಅವರು ಇಂಡಿಯಾದಿಂದ ವಿಡ್ರಾ ಮಾಡಿದ್ದಾರೆ. ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರೋರು ಈ ಕರೆಕ್ಷನ್ ಅಲ್ಲಿ ಏನ್ ಮಾಡ್ಬೋದು? ಇಲ್ಲಿಂದ 20% ಬಿದ್ದರೆ ನೀವು ಈ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಇರ್ತೀರಾ ಇಲ್ವಾ ಅಂತ ಹೇಳೋ ಪ್ರಶ್ನೆ. ಸೊ ಒಂದು ಅರ್ಥ ಮಾಡ್ಕೊಳ್ಬೇಕು ಏನು ಅಂತ ಹೇಳಿದ್ರೆ, ಮಾರ್ಕೆಟು ಒಂದು ಎವ್ರೇಜ್ ರಿಟರ್ನ್ ಕೊಡುತ್ತೆ. ಸೊ ಒಂದು ವರ್ಷ 40% ಕೊಟ್ಟರೆ ಇನ್ನೊಂದು ವರ್ಷ -10% ಕೊಡ್ಬೋದು. ಸೊ ಬಟ್ ಎವ್ರೇಜ್ ರಿಟರ್ನ್ ಇಸ್ 12 to 15% ಎಕ್ಸ್ಪೆಕ್ಟ್ ಮಾಡಿ ಅಂತೇಳಿ. ವೀಕ್ಷಕರೇ ನಮಸ್ಕಾರ. ಈ ದಿನ ಮನಿ ಮ್ಯಾಟರ್ ಕಾರ್ಯಕ್ರಮಕ್ಕೆ ತಮ್ಗೆಲ್ರಿಗೂ ಸ್ವಾಗತ. ವೀಕ್ಷಕರೇ, ನಾವು ಈ ಹಿಂದೆ ಹಲವಾರು ವಿಡಿಯೋಗಳ ಬಗ್ಗೆ ಹಾಗೂ ಮಾರ್ಕೆಟ್ಗೆ ಮತ್ತು ಮ್ಯೂಚುವಲ್ ಫಂಡ್ಗೆ ಸಂಬಂಧಪಟ್ಟ ಹಾಗೆ ಬೇಸಿಕ್ ವಿಚಾರಗಳನ್ನು ನಿಮ್ಮ ಮುಂದೆ ಇಡ್ತಾ ಬಂದಿದ್ದೀವಿ. ಆದರೆ ಈ ವಿಡಿಯೋದಲ್ಲಿ ಕಳೆದ 1 ತಿಂಗಳಿಂದ ಮಾರ್ಕೆಟ್ನಲ್ಲಿ ಆಗ್ತಾ ಇರುವಂಥ ಒಂದು ಸಣ್ಣ ಪ್ರಮಾಣದ ಕರೆಕ್ಷನ್ ಬಗ್ಗೆ ಮಾತಾಡ್ತಾ ಹೋಗ್ತಾ ಇದ್ದೀವಿ. ಅದೇನು ಅಂತ ಅಂದರೆ, ಕಳೆದ 4 ವರ್ಷಗಳಿಂದ ನಿಫ್ಟಿ ಮತ್ತು ಸೆನ್ಸೆಕ್ಸ್ನಲ್ಲಿ ಒಂದು ದೊಡ್ಡ ಮಟ್ಟದ ಎತ್ತರಕ್ಕೆ ಸ್ಟಾಕ್ ಮಾರ್ಕೆಟು ಹೋಗ್ತಾ ಇತ್ತು. ಆದರೆ ಕಳೆದ 1 ತಿಂಗಳಿಂದ ಒಂದು ಸಣ್ಣ ಪ್ರಮಾಣದ ಕರೆಕ್ಷನ್ ಕಾಣ್ತಾ ಇದೆ ಅಂತ ನಾವು ಈಗಾಗಲೇ ಹೇಳಿದ್ದೀವಿ. ಆದರೆ ಈ ಸಂಬಂಧ ಇವಾಗಿನ ಇನ್ವೆಸ್ಟರ್ಸು ಏನು ಮಾಡಬೇಕು, ಯಾಕೆ ಅಂತ ಅಂದರೆ, ಇದು ಕೋವಿಡ್ ಕಾಲದ ದೊಡ್ಡ ಮಟ್ಟದ ಕರೆಕ್ಷನ್ನ ನೆನಪು ಮಾಡ್ತಾ ಇದೆ. ಹಾಗಾಗಿ ಇವಾಗಿನ ಲಾಂಗ್ ಟರ್ಮ್ ಇನ್ವೆಸ್ಟರ್ಸು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ಹಾಗೆ ಕಳೆದ 20 ಟ್ರೇಡಿಂಗ್ ಸೆಷನ್ನಲ್ಲಿ ಸುಮಾರು 8% ಕರೆಕ್ಷನ್ ಆಗಿದೆ ಕಳೆದ 1 ತಿಂಗಳಲ್ಲಿ. ಈ ವಿಚಾರದ ಬಗ್ಗೆ ಚರ್ಚೆ ಮಾಡ್ತೀವಿ. ಹಾಗೆ ಕೋವಿಡ್ ಟೈಮಲ್ಲಿ ಮಾರ್ಕೆಟ್ ಕುಸಿದಾಗ ಕೆಲವು ಹೂಡಿಕೆದಾರರು ದೊಡ್ಡ ಪ್ರಮಾಣದಲ್ಲಿ ಇನ್ವೆಸ್ಟ್ ಮಾಡಿದ್ರು. ಅವ್ರದ್ದು ಇವಾಗ ಒಂದು ದೊಡ್ಡ ಮಟ್ಟದ ಪ್ರಾಫಿಟ್ ಆಗಿರುತ್ತೆ. ಆದರೆ ಈ ಒಂದು ಸಣ್ಣ ಕರೆಕ್ಷನ್ನಿಂದ ಅವ್ರ ಲಾಭ ಕೂಡ ಕಡಿಮೆ ಆಗಿರುತ್ತೆ. ಅವರು ಏನು ಮಾಡಬೇಕು ಅಂತ ಚರ್ಚೆ ಮಾಡ್ತೀವಿ. ಮತ್ತು ಕೊನೆಯದಾಗಿ ಓವರಾಲ್ ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡಿರೋರು ಯಾವ ರೀತಿ ಮುಂದೆ ಕ್ರಮಗಳನ್ನು ತಗೋಬಹುದು ಅನ್ನೋದನ್ನು ಚರ್ಚೆ ಮಾಡ್ತೀವಿ. ಹಾಗಾಗಿ ಈ ವಿಚಾರದ ಬಗ್ಗೆ ನಮಗೆ ಮತ್ತು ನಿಮಗೆ ತಿಳಿಸ್ಕೊಡೋದಕ್ಕೆ ನಾಲೆಡ್ಜ್ ಬೆಲ್ ಅಕಾಡೆಮಿಯ ಸಂಸ್ಥಾಪಕರಾಗಿರ್ತಕ್ಕಂಥ ವಿನೋದ್ ತಂತ್ರಿ ಅವರು ನಮ್ಮ ಜೊತೆಗಿದ್ದಾರೆ. ಅವರು ಕಳೆದ 22 ವರ್ಷಗಳಿಂದ ಇನ್ವೆಸ್ಟ್ಮೆಂಟ್ ಇಂಡಸ್ಟ್ರಿನಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಹಾಗಾಗಿ ಅವರು ಈ ವಿಚಾರದ ಬಗ್ಗೆ ಮಾತಾಡೋದಕ್ಕೆ ಮತ್ತು ಚರ್ಚೆ ಮಾಡೋದಕ್ಕೆ ಸೂಕ್ತ ಅಂತ ನಮ್ಗನ್ಸುತ್ತೆ. ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ಕೊಳ್ಳೋಣ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಧನ್ಯವಾದ. ಸರ್, ಕಳೆದ 4 ವರ್ಷಗಳಿಂದ ನಿಫ್ಟಿ ಮತ್ತು ಸೆನ್ಸೆಕ್ಸ್ನಲ್ಲಿ ದೊಡ್ಡ ಮಟ್ಟದ ಏರಿಕೆ ಕಂಡಿದೆ. ಮತ್ತು ಹೂಡಿಕೆದಾರರಿಗೂ ಕೂಡ ಒಂದು ದೊಡ್ಡ ಖುಷಿ ಇದ್ದೇ ಇರುತ್ತೆ. ಆದರೆ ಈಗ ಮಾರ್ಕೆಟ್ನಲ್ಲಿ ಏನಾಗ್ತಾ ಇದೆ ಸರ್? ಸೊ ಒಳ್ಳೆ ಪ್ರಶ್ನೆ. ಅದಕ್ಕಿಂತ ಮುಂಚೆ ನಮಗೆ ಈ ದಿನ ಒಂದು ವಾಹಿನಿಗೆ ಕರೆತಂದಕ್ಕೆ ಧನ್ಯವಾದ. ಮತ್ತು ಈ ಟೈಮಲ್ಲಿ ನಾವು ಮಾರ್ಕೆಟ್ ಬಗ್ಗೆ ನಮ್ಮ ವ್ಯೂವರ್ಸಿಗೆ ಮಾತಾಡಲೇಬೇಕು ಅಂಥೇಳಿ ಉದ್ದೇಶದಿಂದ ಇದೊಂದು ಸ್ಪೆಷಲ್ ಶೀರ್ಷಿಕೆ ಇಟ್ಟಿದ್ದೀರಾ. ಸೊ ಅದಕ್ಕೆ ಧನ್ಯವಾದ. ಸೊ ಮಾರ್ಕೆಟಲ್ಲಿ ಏನಾಗ್ತಾ ಇದೆ ಒಂದು ಫಸ್ಟ್ ನೋಡ್ಕೊಳ್ಳೋಣ. ಅದಾದಮೇಲೆ ನಾವು ಇದರಲ್ಲಿ ಏನು ಮಾಡಬೇಕು ಇನ್ವೆಸ್ಟರ್ಸ್ ಅದನ್ನು ನೋಡೋಣ. ಸೊ ನೀವು ಆಗಲೇ ಹೇಳಿದಾಗೆ ಸುಮಾರು 8% ಮಾರ್ಕೆಟ್ ಕರೆಕ್ಷನ್ ಆಗಿದೆ. ನಾವು ಸೆಪ್ಟೆಂಬರಲ್ಲಿ 26,277 ತನಕ ನಿಫ್ಟಿ ಒಂದು ಪೀಕಲ್ಲಿ ಹೋಗಿದ್ದು ನೋಡಿದ್ದೀವಿ. ಸೊ ಇವತ್ತು ಏನಿದೆ ಅದು 24,200. ಇವತ್ತಿನ ದಿನ ನಾನು ಏನು ನೋಡ್ತಾ ಇದ್ದೀನಿ ಅದು 24,200 ಲೆವೆಲಿಗೆ ಬಂದಿದೆ. ಸೊ ಸುಮಾರು 2,000 ಪಾಯಿಂಟ್ಸು ನಿಫ್ಟಿ ಕೆಳಗೆ ಬಿದ್ದಿದೆ. ಸೊ 8% ಕೆಳಗೆ ಬಿದ್ದಿದೆ. ಅದಲ್ಲದೆ ನಿಫ್ಟಿ 50 ಸ್ಟಾಕ್ಸಲ್ಲಿ ನಾವೇನು ಹೇಳ್ತೀವಿ, ಲಾರ್ಜ್ ಕ್ಯಾಪ್ ನಿಫ್ಟಿ 50 ಸ್ಟಾಕ್ಸಲ್ಲಿ ಸುಮಾರು 35 ಸ್ಟಾಕ್ಸ್ಗಳು 10ರಿಂದ 39% ತನಕ ಕೆಳಮುಖ ಇಳಿದಿವೆ. ಓಕೆ, ಸೊ ಇದು ಒಂದು ನೋಡುವಂಥದ್ದು. ಸೊ ಇದು ಏನಕ್ಕಾಗಿದೆ ಅಂತ ಹೇಳೋ ಒಂದು ಪ್ರಶ್ನೆ ಬರುತ್ತೆ. ಸೊ ಈ ಪ್ರಶ್ನೆಗೆ ಹಲವಾರು ರೀಸನ್ಸ್ಗಳಿದ್ದಾವೆ. ನೀವು ನೋಡಿರ್ಬೋದು, ಇನ್ವೆಸ್ಟರ್ಸ್ ನಾವು ಜನರಲಿ ಈಗ ಮ್ಯೂಚುವಲ್ ಫಂಡ್ಸಲ್ಲಿ ಹೇಳಬೇಕಾದ್ರೆ ಮಾರ್ಕೆಟ್ ರಿಸ್ಕ್ ಅಂತ ಒಂದು ಹೇಳ್ತೀವಿ. ಓಕೆ, ಸೊ ಈಗ ನಡೀತಾ ಇರೋದು ಇದು ಮಾರ್ಕೆಟ್ ರಿಸ್ಕ್ ಕಾನ್ಸೆಪ್ಟು. ಸೊ ಏನಾಗಿದೆ, ಒಂದು ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ಸ್ ಅಂತ ಇರ್ತಾರೆ. ಸೊ ಬೇರೆ ದೇಶದಿಂದ ಬಂದು ನಮ್ಮ ದೇಶದಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋರು ಇರ್ತಾರೆ. ಸೊ ಇಂಥ ಕಂಪ್ನಿಗಳು ಒಟ್ಟಾಗಿ ಸುಮಾರು 1 ಲಕ್ಷ ಕೋಟಿ ರೂಪಾಯಿ ಅಷ್ಟು ಅವರು ಇಂಡಿಯಾದಿಂದ ವಿಡ್ರಾ ಮಾಡಿದ್ದಾರೆ. ಅವರು ಬೇರೆ ದೇಶಕ್ಕೆ ಹೋಗ್ತಾ ಇದ್ದಾರೆ. ಸೊ ಇದು FPI ಫಾರಿನ್ ಪೋರ್ಟ್ಫೋಲಿಯೋ ಇನ್ವೆಸ್ಟರ್ಸ್ ವಿಡ್ರಾವಲ್ ಅಂತ ಹೇಳ್ತೀವಿ. ಸೊ ಅವರು ಇಂಡಿಯನ್ ಮಾರ್ಕೆಟ್ಸಲ್ಲಿ ಒಂದು ತುಂಬ ಪ್ರಭಾವ ಬೀಳ್ತಾರೆ ಜನರಲಿ. ಸೊ ಇದು ಒಂದು ವಿಡ್ರಾವಲ್ ಆಗಿದೆ. ಸೊ ಸೆಕೆಂಡ್ ಏನಾಗಿದೆ ಅಂತ ಹೇಳಿದ್ರೆ, ಸೆಕೆಂಡ್ ಕ್ವಾರ್ಟರ್ ರಿಸಲ್ಟ್ಸ್ ಬರ್ತಾ ಇರುತ್ತೆ. ಕ್ವಾರ್ಟರ್ ಟು ಕ್ವಾರ್ಟರ್ ಕಂಪ್ನಿಗಳು ಅವರ ಒಂದು ಪ್ರಾಫಿಟ್ಸ್ ಎಷ್ಟಾಗಿದೆ ಅದ್ರ ಬಗ್ಗೆ ಒಂದು ರಿಸಲ್ಟ್ಸ್ ಹೇಳ್ತಾ ಇರ್ತಾರೆ.
ಸೊ ಸೆಕೆಂಡ್ ಕ್ವಾರ್ಟರ್ ರಿಸಲ್ಟ್ಸ್ ಏನಿದೆ ಅಷ್ಟೊಂದು ಪ್ರಭಾವಶಾಲಿ ಇರಲಿಲ್ಲ. ಅಂದರೆ ತುಂಬ ಕಡಿಮೆ ಇತ್ತು ಅಂತ ಹೇಳೋದಿಲ್ಲ ನಾನು, ಬಟ್ ಆದರೆ ಅಷ್ಟೊಂದು ಪ್ರಭಾವಶಾಲಿಯಾಗಿ ಇರಲಿಲ್ಲ. ಎಕ್ಸ್ಪೆಕ್ಟೇಷನ್ಸ್ ಮೀಟ್ ಆಗೋ ಒಂದು ಇದು ಇರಲಿಲ್ಲ. ಸೊ ಇದು ಒಂದು ಸೆಕೆಂಡ್ ರೀಸನ್. ಥರ್ಡ್ ರೀಸನ್ ಎಲ್ರಿಗೂ ಗೊತ್ತಿರೋ ಹಾಗೆ ಒಂದು ಜಿಯೋಪೊಲಿಟಿಕಲ್ ರೀಸನ್ ಏನಿದೆ, ಒಂದು ವಾರ್ ಸಿಚುವೇಶನ್ ಏನು ನಡೀತಾ ಇದೆ ಅದರಿಂದ, ಹಾಗೆಯೇ ಒಂದು ಪೊಲಿಟಿಕಲ್ ಇನ್ಸ್ಟೆಬಿಲಿಟಿ ಇರಬಹುದು ಅಂಥೇಳಿ ಒಂದು ಇದರಲ್ಲಿ ಒಂದು ತೆಗೆದಿದ್ದಾರೆ, ಒಂದು ಶಾರ್ಟ್ ಟರ್ಮ್ ಬೇಸಿಕ್ಲಿ. ಸೊ ಜಿಯೋಪೊಲಿಟಿಕಲ್ ಟೆನ್ಷನ್ಸ್ ಏನಿದೆ ಇದರಿಂದ ಇದು ಓವರಾಲ್ ಒಟ್ಟಾಗಿ ಇದೊಂದು ರಿಸಲ್ಟ್ಸ್ ಏನು ಕಾಣ್ತಾ ಇದೆ ನಿಮಗೆ. ಅದಲ್ಲದೆ ಸೆಬಿ ಏನು ಮಾಡಿದೆ ಅಂತ ಹೇಳಿದ್ರೆ, ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸ್ ಒಂದು ಸೆಗ್ಮೆಂಟಲ್ಲಿ ಕೆಲವು ಹೊಸ ರೂಲ್ಸ್ಗಳನ್ನು ತಗೊಂಡು ಬಂದಿದೆ. ಅದರಿಂದ ಯಾರು ಟ್ರೇಡರ್ಸ್ ಯಾರಿದ್ದಾರೆ, ಡಿರೈವೇಟಿವ್ಸಲ್ಲಿ ಟ್ರೇಡರ್ಸ್ ಯಾರಿದ್ದಾರೆ, ಫ್ಯೂಚರ್ಸ್ ಆ್ಯಂಡ್ ಆಪ್ಷನ್ಸಲ್ಲಿ ಟ್ರೇಡರ್ಸ್ ಏನಿದ್ದಾರೆ, ಅವರಿಗೆ ಅವರ ಟ್ರೇಡ್ಸ್ಗಳನ್ನು ಅಡ್ಜಸ್ಟ್ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಟೈಮ್ ಬೇಕಾಗತ್ತೆ. ಓಕೆ ಸೊ ಅವರಿಗೆ ಅವರ ಟ್ರೇಡ್ಸ್ಗಳನ್ನು ಡಿರೈವೇಟಿವ್ಸ್ ಮಾರ್ಕೆಟಲ್ಲಿ ಸೆಟ್ ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಅದನ್ನು ಇದೆಲ್ಲ ವಿಷಯಗಳು ಒಟ್ಟಾಗಿ ಒಂದು ಮಾರ್ಕೆಟ್ ಒಂದು ಕರೆಕ್ಷನ್ ಕಾಣ್ತಾ ಇದೆ ಅಂತ ಹೇಳ್ಬೋದು. ಹಾಗೆ ಸರ್, ಇನ್ನೊಂದು ಕ್ವಶನ್ಗೆ ಹೋಗೋದಾದ್ರೆ, ಕಳೆದ 20 ಟ್ರೇಡಿಂಗ್ ಸೆಷನ್ನಲ್ಲಿ ಮಾರ್ಕೆಟ್ ಸುಮಾರು 8% ಕುಸಿದಿದೆ ಅಂತ ನಾವು ಮಾತಾಡ್ತಾ ಇದ್ದೀವಿ. ಕರೆಕ್ಟ್. ಅದ್ರ ಜೊತೆಗೆ ಭಾರತ ಕೂಡ ವೇಗವಾಗಿ ಎಕಾನಮಿ ಬೆಳೀತಾ ಇದೆ ಅಂತಾನು ಮಾತಾಡ್ತೀವಿ. ಹೀಗಿರುವಾಗ ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರೋರು ಈ ಕರೆಕ್ಷನ್ ಅಲ್ಲಿ ಏನ್ ಮಾಡ್ಬೋದು? ನೋಡಿ, ನನಗೆ ಈ ಮಾರ್ಕೆಟಲ್ಲಿ ಸುಮಾರು 22 ವರ್ಷ ಆಗಿದೆ. ಸೊ ಏನೋ ಸ್ವಲ್ಪ ವಿಷಯಗಳು ಗೊತ್ತಿದೆ ನಮಗೆ. ಸೊ ಈಗ ಮಾರ್ಕೆಟ್ 8% ಕರೆಕ್ಷನ್ ಆಗಿದೆ, ನಾವು ಏನು ಮಾಡಬೇಕು ಅಂತ ಹೇಳೋ ಒಂದು ಪ್ರಶ್ನೆಗೆ ನಂದು ಒಂದು ಆಪೋಸಿಟ್ ಕ್ವೆಶ್ಚನ್ ಅಂತ ಹೇಳ್ತೀನಿ. ಮಾರ್ಕೆಟ್ ಇಲ್ಲಿಂದ 20% ಬಿದ್ದರೆ, ಇಲ್ಲಿಂದ 20% ಬಿದ್ದರೆ ನೀವು ಈ ಮಾರ್ಕೆಟಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ಕೊಂಡು ಇರ್ತೀರಾ ಇಲ್ವಾ ಅಂತ ಹೇಳೋ ಪ್ರಶ್ನೆ. ಓಕೆ, ಸೊ ಈಗ ನಾವು ಸ್ಪೆಸಿಫಿಕ್ಲಿ ನಾನೀಗ ಮಾತಾಡ್ತಾ ಇರಬೇಕಾದ್ರೆ ಮ್ಯೂಚುವಲ್ ಫಂಡ್ ಪಾಯಿಂಟ್ ಆಫ್ ವ್ಯೂ ಮಾತಾಡ್ತಾ ಇದ್ದೀನಿ, ಯಾವುದೇ ಒಂದು ಸ್ಟಾಕ್ ಸ್ಪೆಸಿಫಿಕ್ ರೀಸನಲ್ಲಿ ಮಾತಾಡ್ತಾ ಇಲ್ಲ. ಸೊ ಮ್ಯೂಚುವಲ್ ಫಂಡ್ ಇನ್ವೆಸ್ಟರ್ಸ್ ನಾವು ಮಾತಾಡಬೇಕಾದ್ರೆ ಇನ್ನೂ 20% ಮಾರ್ಕೆಟ್ ಬಿದ್ದರೆ ಅವರು ಈ ಮಾರ್ಕೆಟಲ್ಲಿ ಸ್ಟೇ ಆಗಬೇಕಾ ಬೇಡವಾ ಅಂತ ಹೇಳೋ ಪ್ರಶ್ನೆ. ಓಕೆ, ಸೊ ಇದನ್ನು ನಾವು ಮಾತಾಡಬೇಕಾದ್ರೆ ಬೇಸಿಕ್ಲಿ ನಾನು ಹಿಸ್ಟಾರಿಕಲಿ ನೋಡಿದ್ರೆ 2003 ಇಂದ ಸುಮಾರು 2007 ತನಕ ಒಂದು ಬುಲ್ ಮಾರ್ಕೆಟಲ್ಲಿ ನಡೆದಿತ್ತು. ಹಾಗೆಯೇ ಸುಮಾರು 2008 2009 ಇಂದ ಇವತ್ತಿನವರೆಗೆ ಒಂದು ಬುಲ್ ಮಾರ್ಕೆಟಲ್ಲಿ ನಡೆದಿದೆ. ಸೊ ಈ ಒಂದು ಬುಲ್ ಮಾರ್ಕೆಟ್ ಏನಿದೆ, ಸುಮಾರು ಫಸ್ಟ್ ಲೆವೆಲ್ ಆಫ್ ಬುಲ್ ಮಾರ್ಕೆಟ್ ನಾನು 2003 ಇಂದ 2007 ತನಕ ನೋಡಿದ್ರೆ 217% ರಿಟರ್ನ್ ಕೊಟ್ಟಿದೆ. ಓಕೆ, 217% ರಿಟರ್ನ್ ಕೊಟ್ಟಿದೆ. ಸೊ ಆದರೆ ಇದರಲ್ಲೂ ಕರೆಕ್ಷನ್ಸ್ಗಳು ಆಗಿದ್ದಾವೆ. ಓಕೆ, ಹಾಗೆಯೇ 2008 ಇಂದ 2024 ತನಕ ನೋಡಿದ್ರೆ ಇದು ಎಕ್ಸ್ಟ್ರಾಡಿನರಿ ರಿಟರ್ನ್ಸ್ ಕೊಟ್ಟಿರೋ ಮಾರ್ಕೆಟ್. ಸೊ ಬೇಸಿಕ್ಲಿ ಸಿಂಪ್ಲಿಫೈ ಮಾಡೋದಾದರೆ 2003 ಇಂದ 2024 ತನಕ ಮಾರ್ಕೆಟ್ 2600%, ಸೊ 2500ರಿಂದ 2600% ರಿಟರ್ನ್ಸ್ ಕೊಟ್ಟಿದೆ. ಓಕೆ, ಸೊ ನಾವು ಇದನ್ನು ಅರ್ಥ ಮಾಡ್ಕೊಳ್ಬೇಕಾದ್ರೆ ನಾವು ಚಾರ್ಟ್ಸಿಗೆ ಹೋಗೋಣ ಸ್ವಲ್ಪ. ಸೊ ಚಾರ್ಟ್ಸ್ ತೋರಿಸಿ ನಿಮಗೆ ಹೇಳ್ತೀನಿ ನಾನು ಬೇಸಿಕ್ಲಿ ಮಾರ್ಕೆಟ್ಸಲ್ಲಿ ಹೇಗೆ ಕರೆಕ್ಷನ್ ಆಗುತ್ತೆ, ಬಟ್ ಕರೆಕ್ಷನ್ ಆದ ಮೇಲೂ ಮಾರ್ಕೆಟ್ಸ್ ಹೇಗೆ ರಿಕವರಿ ಆಯಿತು, ಕರೆಕ್ಷನಲ್ಲಿ ಈವನ್ 20% ಕರೆಕ್ಷನ್ ಆದಾಗ, 40% ಕರೆಕ್ಷನ್ ಆದಾಗ ಮಾರ್ಕೆಟಲ್ಲಿ ಉಳ್ಕೊಂಡವರಿಗೆ ಹೇಗೆ ಮಾರ್ಕೆಟ್ ಲಾಭ ಕೊಟ್ಟಿದೆ ಅಂಥೇಳಿ. ಓಕೆ, ಸೊ ಇದನ್ನು ನಾವು ನೋಡೋಣ. ಸೊ ನಾನೀಗ ಇದರಲ್ಲಿ ನಿಮ್ಗೆ ತೋರಿಸ್ತಾ ಇರೋದು ಸುಮಾರು 2003ರಿಂದ 2024ರವರೆಗಿನ ಒಂದು ಕ್ವಾರ್ಟರ್ಲಿ, ಮಂತ್ಲಿ 3 ಮಂತ್ಸ್ ಇದ್ದು ಒಂದು ಚಾರ್ಟ್ ಇದು. ಸೊ ಈ ಚಾರ್ಟಲ್ಲಿ ನೀವು ನೋಡಬೇಕಾಗಿರೋದು ಇಲ್ಲಿ ಈ ಒಂದು ಪೊಸಿಷನ್, ಇಲ್ಲಿ ನಾನೊಂದು ಮಾರ್ಕ್ ಮಾಡಿದ್ದೀನಿ, ಈ ಒಂದು ಪೊಸಿಷನಲ್ಲಿ ನೋಡಿ. ಸೊ 2003 ಒಂದು ಬುಲ್ ಮಾರ್ಕೆಟ್ ಸ್ಟಾರ್ಟ್ ಆಯಿತು. ನೀವು ಇಲ್ಲಿ ಕಾಣ್ತಾ ಇರೋ ಒಂದು ಕ್ಯಾಂಡಲ್ ನೋಡಿ, ಇಲ್ಲಿ ನಂದು ಮಾರ್ಕಿಂಗ್ ನೋಡಿದ್ರೆ, ಮತ್ತು ಇಲ್ಲಿ ನೋಡಿ. ಸೊ ಇದು 15% ಮಾರ್ಕೆಟ್ ಕರೆಕ್ಷನ್ ಆಗಿದೆ 1st of April 2004. ಸೊ ಇವತ್ತು ನಾವು ಕೂತ್ಕೊಂಡಿರೋದು 8% ಕರೆಕ್ಷನಲ್ಲಿ 15% ಮಾರ್ಕೆಟ್ ಕರೆಕ್ಷನ್ ಆಗಿದೆ. ಸೊ ಇದು ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇವತ್ತು 2500-2600 ಪಾಯಿಂಟ್ಸ್ ಪರ್ಸೆಂಟೇಜ್ ರಿಟರ್ನ್ ಕೊಟ್ಟಿರ್ಬೋದು ಅಲ್ಲಿಂದ ಇಲ್ಲಿವರೆಗೆ, ಆದರೆ ಎಲ್ರಿಗೂ ಪ್ರಾಫಿಟ್ ಆಗಿದೆ ಅಂಥೇಳಿ ಇಲ್ಲ. ಅಲ್ಲಿ ಹೆದ್ರಿ ಹೊರಗೆ ಬಂದವರಿಗೆ ಅವರಿಗೆ ಪ್ರಾಫಿಟ್ ಆಗಿಲ್ಲ, ಅವರು ಲಾಸ್ ಬುಕ್ ಮಾಡ್ಕೊಂಡು ಹೊರಗೆ ಬಂದವರು. ಸೊ ಇಂಥ ಮಾರ್ಕೆಟಲ್ಲಿ ಸ್ಟೇ ಆದವರಿಗೆ ಮಾರ್ಕೆಟ್ ರಿವಾರ್ಡ್ಸ್ ಕೊಟ್ಟೇ ಕೊಡುತ್ತೆ. ಓಕೆ, ಸೊ ಕಂಟಿನ್ಯೂ ಮಾಡೋಣ. ಸೊ ಇದನ್ನೇ ನಾವು ವಾಪಸ್ ಜಾನ್ವರಿ 2008 ನೋಡಿದ್ರೆ 3 ತಿಂಗಳಲ್ಲಿ 22% ಮಾರ್ಕೆಟ್ ಬಿದ್ದಿದೆ. ಅದರ ನೆಕ್ಸ್ಟ್ ಮಂತ್ ಅಂದರೆ ಫೆಬ್ರವರಿ
ಮಾರ್ಚ್ ಏಪ್ರಿಲಲ್ಲಿ ಇನ್ನೂ ಒಂದು 20%, ಅಂದರೆ 40% ಮಾರ್ಕೆಟ್ ಬಿದ್ದಿದೆ ಜಾನ್ವರಿ ಟು ಅಕ್ಟೋಬರ್ ಒಳಗೆ. ಆದರೆ ಅಲ್ಲಿಂದ ಇನ್ವೆಸ್ಟ್ ಮಾಡಿ ಕಂಟಿನ್ಯೂ ಮಾಡಿದವರಿಗೆ, ಸ್ಪೆಷಲಿ ಈ SIP ಇನ್ವೆಸ್ಟರ್ಸ್ಗೆ ಅಥವಾ ಈವನ್ ಒನ್ ಟೈಮ್ ಇನ್ವೆಸ್ಟರ್ಸ್ಗೆ, ಪೇಷನ್ಸಲ್ಲಿ ವೆಯ್ಟ್ ಮಾಡಿದವರಿಗೆ ಮಾರ್ಕೆಟು ರಿಟರ್ನ್ಸ್ ಕೊಟ್ಟಿದೆ. ಸೊ ಕಂಟಿನ್ಯೂ ಮಾಡಿ ಜುಲೈ 2011 ಆಲ್ಮೋಸ್ಟ್ 12% ಮಾರ್ಕೆಟ್ ಬಿದ್ದಿದೆ. ಮತ್ತು ನಾನು ನಿಮಗೆ ಇನ್ವೆಸ್ಟರ್ಸ್, ನಮ್ಮ ವ್ಯೂವರ್ಸಿಗೆ ನೆನಪಿರೋದು ಮೇಜರ್ಲಿ ಏನು ಅಂತ ಹೇಳಿದ್ರೆ ಕೋವಿಡ್. ನೀವೇ ಆಲ್ರೆಡಿ ಹೇಳಿದ್ರಿ ಕೋವಿಡ್ ಬಗ್ಗೆ. ಸೊ ಜಾನ್ವರಿ 2020 29%, ಸುಮಾರು 30% ಮಾರ್ಕೆಟ್ ಬಿದ್ದಿದೆ. ಈವನ್ ಅದನ್ನು ಹೆದರಿ ಹೊರಗೆ ಹೋಗದವರು ಇವತ್ತು ನಾವು ನೋಡ್ತಾ ಇರೋ ಮಾರ್ಕೆಟ್ ಈವನ್ ಆಫ್ಟರ್ ಕರೆಕ್ಷನ್ ಇಸ್ 24%. ಸೊ 2003 12% ಕರೆಕ್ಷನ್ ಆಗಿದೆ ಅಂಥೇಳಿ ಮಾರ್ಕೆಟ್ ಬಿಟ್ಟು ಹೋಗಿದ್ದಾದರೆ ಅವರಿಗೆ ನಾವು ಈಗ ಹೇಳ್ತಾ ಇರೋ ಪರ್ಸೆಂಟೇಜ್ ಲಾಭ ಇರ್ತಾ ಇರಲಿಲ್ಲ. ಸೊ 2003 ನಿಫ್ಟಿ ಏನಿದೆ ಅದು ಸುಮಾರು 1100 ಪಾಯಿಂಟ್ಸಲ್ಲಿತ್ತು. ಓಕೆ, 1100 ಪಾಯಿಂಟ್ಸಿಂದ 2000 3000ಕ್ಕೆ ಹೋಗಿ ಕರೆಕ್ಷನ್ ಆಯಿತು. ಆ ಕರೆಕ್ಷನ್ ಬಿಟ್ಟು ಮಾರ್ಕೆಟ್ ಬಿಟ್ಟು ಓಡಿ ಹೋದವರಿಗೆ ಇವತ್ತು ಹಿಂತಿರುಗಿ ನೋಡಿದ್ರೆ ಇವತ್ತು ನಿಫ್ಟಿ ಏನಿದೆ 24,000 ಪಾಯಿಂಟ್ಸಲ್ಲಿದೆ. ಸೊ ನಿಮ್ಮ ಪ್ರಶ್ನೆಗೆ ನನ್ನ ಆನ್ಸರ್ ಏನು ಅಂತ ಹೇಳಿದ್ರೆ, ಈ ಒಂದು ಕರೆಕ್ಷನ್ಸ್ಗಳು ಆಗ್ತಾ ಇರ್ತವೆ. ಸೊ ನಿಮ್ಮ ಇನ್ವೆಸ್ಟ್ಮೆಂಟ್ ಲಾಂಗ್ ಟರ್ಮ್ ಆದರೆ, ಸ್ಪೆಷಲಿ ಮ್ಯೂಚುವಲ್ ಫಂಡ್ ಪಾಯಿಂಟ್ ಆಫ್ ವ್ಯೂ ಮಾತಾಡ್ತಾ ಇದ್ದೀನಿ, ಲಾಂಗ್ ಟರ್ಮ್ ಆದರೆ ನೀವು ಯು ಹ್ಯಾವ್ ಟು ಸ್ಟೇ ಇನ್ವೆಸ್ಟೆಡ್ ಇನ್ ದಿಸ್ ಮಾರ್ಕೆಟ್. ಇದರಲ್ಲಿ ಹೆದರು ಹೌದು, ನಿಮ್ಗೆ ಸ್ವಲ್ಪ ತಳವಳಗಳು ಆಗ್ತವೆ, ಬಟ್ ಆದರೂ ನೀವು ಹೆದರಬಾರ್ದು. ಇದರಲ್ಲಿ ಸ್ಟೇ ಇನ್ವೆಸ್ಟೆಡ್ ಆಗಿರಬೇಕು. ಇನ್ಫ್ಯಾಕ್ಟ್ ಸ್ಟೇ ಇನ್ವೆಸ್ಟೆಡ್ ಆಗಿರಬೇಕು ಅಂತ ಹೇಳ್ತೀನಿ ಅಷ್ಟೆ. ಸರ್, ಈಗಲೇ ನೀವು ಕೋವಿಡ್ ಟೈಮ್ನ ನೆನೆಸ್ಕೊಂಡು ಮಾತಾಡಿದ್ರಿ. ಆ ಟೈಮಲ್ಲಿ ಸುಮಾರು ಕರೆಕ್ಷನ್ ಆದಾಗ ಲಾಂಗ್ ಟರ್ಮ್ ಇನ್ವೆಸ್ಟರ್ಸು ತುಂಬ ಜನ ಬಂದು ಇನ್ವೆಸ್ಟ್ ಮಾಡಿರ್ತಾರೆ. ಅವ್ರದ್ದು ಇವತ್ತಿಗೆ ಒಂದು ದೊಡ್ಡ ಮಟ್ಟದ ರಿಟರ್ನ್ ಕೂಡ ಆಗಿರುತ್ತೆ. ಆದರೆ ಕಳೆದ 1 ತಿಂಗಳಿಂದ ಅವ್ರದ್ದು ಸ್ವಲ್ಪ ಪ್ರಮಾಣದ ನೆಗೆಟಿವ್ ಮತ್ತು ಲಾಭ ಕೂಡ ಕಡಿಮೆ ಆಗಿರುತ್ತೆ. ಅವ್ರ ಮೂಡ್ ಸೆಟ್ಟು ತುಂಬ ಡಿಸ್ಟರ್ಬ್ ಆಗಿರುತ್ತೆ. ಅಂಥವ್ರಿಗೆ ಏನು ಹೇಳ್ತೀರಾ ಸರ್? ಸೊ ಫಸ್ಟ್ ಏನು ಅಂತ ಹೇಳಿದ್ರೆ, ನಾವು ಯಾವುದೇ ಒಂದು ಇನ್ವೆಸ್ಟರ್ ನಮ್ಮ ಹತ್ರ ಬಂದಾಗ ನಾವು ಅವ್ರಿಗೆ ಏನು ಹೇಳೋದು ಅಂತ ಹೇಳಿದ್ರೆ, ಎವ್ರೇಜ್ ರಿಟರ್ನ್ ಏನಿದೆ ನೀವು 12ರಿಂದ 15% ಎಕ್ಸ್ಪೆಕ್ಟೆಡ್ ರಿಟರ್ನ್ ಅಂತ ಹೇಳ್ತೀವಿ. ಓಕೆ, 12ರಿಂದ 15% ಅಂತ ಹೇಳ್ತೀವಿ. ಸೊ ಸ್ಪೆಷಲಿ ಲಾಸ್ಟ್ ಒಂದು 4-5 ವರ್ಷ ಏನಾಯಿತು ಅಂತ ಹೇಳಿದ್ರೆ, ನಾವು 12-15% ಹೇಳಬೇಕಾದ್ರೆ ಅವ್ರು ಹೇಳೋದು, ಸರ್ ಏನು ಸರ್ ಲಾಸ್ಟ್ 4 ವರ್ಷದಿಂದ 30% ಕೊಟ್ಟಿದೆ, ನೀವು 12ರಿಂದ 15 ಅಂತ ಹೇಳ್ತಾ ಇದ್ದೀರಿ, ಏನಿದು ನೀವು ಕಡಿಮೆ ಹೇಳ್ತಾ ಇದ್ದೀರಾ ಅಂತ ಹೇಳ್ತಾಯಿದ್ರು. ಸೊ ಒಂದು ಅರ್ಥ ಮಾಡ್ಕೊಳ್ಬೇಕು ಏನು ಅಂತ ಹೇಳಿದ್ರೆ, ಮಾರ್ಕೆಟು ಒಂದು ಎವ್ರೇಜ್ ರಿಟರ್ನ್ ಕೊಡುತ್ತೆ. ಸೊ ನಾವು ಆಲ್ವೇಸ್ ಯಾವಾಗಲೂ ಹೇಳ್ತೀವಿ, ಸೊ ಒಂದು ವರ್ಷ 40% ಕೊಟ್ಟರೆ ಇನ್ನೊಂದು ವರ್ಷ -10% ಕೊಡ್ಬೋದು. ಸೊ ಬಟ್ ಎವ್ರೇಜ್ ರಿಟರ್ನ್ ಇಸ್ 12 to 15% ಎಕ್ಸ್ಪೆಕ್ಟ್ ಮಾಡಿ ಅಂತೇಳಿ. ಸೊ ನಾನೀಗ ಸ್ಟ್ಯಾಟಿಸ್ಟಿಕ್ಸ್ ಹೋದರೆ ಲಾಸ್ಟ್ 5 ಇಯರ್ಸಲ್ಲಿ, ಓಕೆ, ನಾವು ಖಾಲಿ ಲಾರ್ಜ್ ಮಿಡ್ ಕ್ಯಾಪ್ ಆ್ಯಂಡ್ ಸ್ಮಾಲ್ ಕ್ಯಾಪ್ ಸ್ಕೀಮ್ಸೇ ನೋಡೋಣ. ಸೊ ಸ್ಮಾಲ್ ಕ್ಯಾಪ್ಸ್ ಸ್ಕೀಮ್ಸ್ಗಳು ಏನಿದ್ದಾವೆ, ದ ಮ್ಯಾಕ್ಸಿಮಮ್ ರಿಟರ್ನ್ಸು 5 ಇಯರ್ ಎವ್ರೇಜ್ CAGR ನೋಡಿದ್ರೆ 45% ತನಕ ರಿಟರ್ನ್ಸ್ ಕೊಟ್ಟಿದೆ. ಓಕೆ, ಹೈಯೆಸ್ಟ್ ರಿಟರ್ನ್ಸು. ಸೊ ಲೋಯೆಸ್ಟ್ ರಿಟರ್ನ್ ಇಸ್ 23%. ಓಕೆ, ನಾವೇನಾದ್ರು ಹೇಳೋದೇನು 12ರಿಂದ 15%. ಅದರಲ್ಲಿ ಕಡಿಮೆನೇ 23. ಹೌದು. ಸೊ 23 ಕಡಿಮೆ, ಮ್ಯಾಕ್ಸಿಮಮ್ ಇಸ್ 45%. ಅಂದರೆ ಎವರೇಜ್ ಒಂದು 30% ರಿಟರ್ನ್ ಆಲ್ರೆಡಿ ಸ್ಮಾಲ್ ಕ್ಯಾಪ್ಸ್ ಕೊಟ್ಟಿದೆ. ಹಾಗೆಯೇ ನೀವು ನೋಡಿದ್ರೆ ಮಿಡ್ ಕ್ಯಾಪ್ಸು ಸುಮಾರು ಹೈಯೆಸ್ಟ್ ರಿಟರ್ನ್ 32% ಕೊಟ್ಟಿದೆ, ಮಿನಿಮಮ್ ರಿಟರ್ನ್ಸ್ 20% ಕೊಟ್ಟಿದೆ, ಎವರೇಜ್ ರಿಟರ್ನ್ ಅರೌಂಡ್ 26% ಕೊಟ್ಟಿದೆ. ಹಾಗೆಯೇ ಲಾರ್ಜ್ ಕ್ಯಾಪ್ಸ್ ನೋಡಿದ್ರೆ ಹೈಯೆಸ್ಟ್ ರಿಟರ್ನ್ 20%, 20.68% ಕೊಟ್ಟಿದೆ, ಮಿನಿಮಮ್ ರಿಟರ್ನ್ಸ್ 13%, ಎವರೇಜ್ ರಿಟರ್ನ್ 17% ಕೊಟ್ಟಿದೆ. ಇದು ಈಗ ಒಂದು ಡೈರೆಕ್ಷನಲ್ಲಿ ಹೋಗ್ತಾ ಇರೋ ಮಾರ್ಕೆಟು ಎವರೇಜ್ ಆಗೋ ಟೈಮ್ ಬಂತು. ಓಕೆ, ಸೊ ಫೈನಲಿ ಯಾವುದೇ ಒಂದು ಇನ್ವೆಸ್ಟ್ಮೆಂಟ್ ಏನಿದೆ ಇದು 30% ಇಯರ್ ಆನ್ ಇಯರ್ ಕಂಟಿನ್ಯೂಸ್ ಆಗಿ ನೆಕ್ಸ್ಟ್ ಲೈಫ್ ಟೈಮಲ್ಲಿ ಕೊಡೋದಿಲ್ಲ. ಸೊ ಈ ಕರೆಕ್ಷನ್ಸ್ ಏನಿದೆ, ಇನ್ವೆಸ್ಟರ್ಸ್ ಇದನ್ನು ನೀವು ಲಾಸ್ಟ್ 4 ಇಯರ್ಸ್ 30% ತಗೊಂಡಿದ್ದೀರಾ, ಈಗ ಸ್ವಲ್ಪ ಅದರೊಟ್ಟಿಗೆ ಒಂದು ಖಾರ ತಿನ್ನೋ ಟೈಮು ಬಂದಿದೆ. ಸೊ ಸ್ವಲ್ಪ ನೀವು ಪೇಷನ್ಸ್ ಆಗಿ ವೆಯ್ಟ್ ಮಾಡಬೇಕು. ಮಾರ್ಕೆಟ್ ಹೀಗೆ ಇರುತ್ತೆ. ಸೊ ಈಗ ಲಾಸ್ಟ್ ಕೋವಿಡ್ ಟೈಮಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿದವರು ಖಾಲಿ ಅಪ್ ಟ್ರೆಂಡ್ ಮಾತ್ರ ನೋಡಿದ್ರು. ಮಾರ್ಕೆಟಿಗೆ ಒಂದು ರಾಕೆಟ್ ಹಚ್ಚಿದಂಗೆ ಆಗಿತ್ತು, ಒಂದೇ ಸೈಡ್ ಮೇಲೆ ಹೋಗ್ತಾ ಇತ್ತು. ಈಗ ಸಡನ್ಲಿ ಒಂದು ಕರೆಕ್ಷನ್ ಬಂದ ಕೂಡಲೇ ಅಯ್ಯೋ ನನ್ನ ಪ್ರಾಫಿಟ್ ಒಂದು 1 ಲಕ್ಷ ಹಾಕಿದ್ದು 2 ಲಕ್ಷ ಆಗಿತ್ತು, ಇವತ್ತು ಒಂದು 30%, ಒಂದು 20% ಮಾರ್ಕೆಟ್ ಕೆಳಗೆ ಬಂದಿದೆ, ಪ್ರಾಫಿಟ್ ಕಡಿಮೆ ಆಗ್ತಾ ಇದೆ ಅಂಥೇಳಿ. ಬಟ್ ನೀವು ನೋಡಬೇಕಾಗಿರೋದು ಕಾಂಪೌಂಡಿಂಗ್ ಓವರ್ ಅ ಪೀರಿಯಡ್ ಆಫ್ ಟೈಮ್. ಇದು ಎವರೇಜ್ ರಿಟರ್ನ್ ಆಗಿ ಒಂದು 15-20% ಆಗುತ್ತೆ. ಆದರೆ ಲಾಂಗ್ ಟರ್ಮಲ್ಲಿ ನಿಮಗೆ ಒಂದು 10-20% ರಿಟರ್ನ್ಸ್ ಬಂದಿದೆ. ಆದರೆ
ಅದು ನಿಮ್ಮ ವೆಲ್ತ್ ಅಕ್ಯುಮುಲೇಷನಿಗೆ ತುಂಬ ಹೆಲ್ಪ್ ಆಗುತ್ತೆ. ನಮ್ಮ ಕಾಂಪೌಂಡಿಂಗ್ ವೀಡಿಯೋಸು ನೋಡಿ, ಅದರಲ್ಲಿ ನಿಮಗೆ ಕ್ಲಿಯರಾಗಿ ಅರ್ಥ ಆಗುತ್ತೆ. ಓಕೆ ಸೊ 30% ಕಂಟಿನ್ಯೂಸ್ ಆಗಿ ಸಿಕ್ಕಿದೆ, ಈಗ ಸ್ವಲ್ಪ ಸ್ಟೇ ಆಗೋ ಟೈಮ್. ಓಕೆ, ಈಗ ನೀವು ಎಕ್ಸಾಂಪಲ್ ಆಗಿ ಹೇಳೋದಾದರೆ, ನೀವು ಮಲ್ಲೇಶ್ವರಮಿಂದ ಏರ್ಪೋರ್ಟಿಗೆ ಹೋಗ್ತಾ ಇದ್ದೀರಾ, ನಿಮ್ಮ ಕ್ಯಾಬ್ ಬುಕ್ ಮಾಡ್ಕೊಂಡು ಹೋಗ್ತಾ ಇದ್ದೀರಾ. ಅವರು ಫಸ್ಟು 100 ಕಿಲೋಮೀಟರ್ ಸ್ಪೀಡಲ್ಲಿ ಹೋಗ್ತಾಯಿದ್ರು, 150ಗೆ ಹೋದರು, 200ಗೆ ಹೋದರು. ಆಗ ಏನು ಹೇಳ್ತೀರಾ ನೀವು? ಡ್ರೈವರಿಗೆ ಹೇಳ್ತೀರಾ, ಅಪ್ಪ ಸ್ವಲ್ಪ ನಿಧಾನ ಹೋಗಪ್ಪ ಅಂಥೇಳಿ. ಸೊ ಇದು ನಿಧಾನ ಹೋಗೋ ಟೈಮ್ ಈಗ. ಸೊ ಈಗ ಸ್ವಲ್ಪ ನಿಧಾನಕ್ಕಾಗಿ ಹೋಗಬೇಕು. ಸೊ 12-15% ಎಕ್ಸ್ಪೆಕ್ಟ್ ಮಾಡಿ ಅಂತ ನಂದು ಒಂದು ಸಜೆಷನ್. ಇದು ನೋಡಿದ್ರೆ ಓವರಾಲ್ ನಮ್ಮ ಡಾಟಾ ನೋಡಿದ್ರೆ ಇದು ಸ್ವಲ್ಪ ಸ್ಲೋ ಡೌನ್ ಆಗೋ ಟೈಮ್ ನಿಮ್ಮದು. ಸೊ ಸ್ವಲ್ಪ ಈ ವರ್ಷ ಒಂದು 30-40% ರಿಟರ್ನ್ ಬರಲಿಕ್ಕಿಲ್ಲ, ಅದನ್ನು ಎಕ್ಸ್ಪೆಕ್ಟ್ ಮಾಡಬೇಡಿ. ಸೊ ಸ್ಲೋ ಆಗಿ ರಿಟರ್ನ್ಸ್ ಬರುತ್ತೆ. ಇವತ್ತು ನೀವು ಹೋಲ್ಡ್ ಮಾಡಿರೋದು ಈ ಒಂದು ಬೇರ್ ಮಾರ್ಕೆಟ್ ಅಥವಾ ಒಂದು ಕರೆಕ್ಷನ್ ಮಾರ್ಕೆಟಲ್ಲಿ ನೀವು ಸ್ಟೇ ಆದರೆ ಇದರ ಫಲ ನಿಮಗೆ ಬಂದೇ ಬರುತ್ತೆ ಮುಂದೆ. ಸೊ ಇನ್ನೊಂದು ಪ್ರಶ್ನೆ ನಂದು ಏನು ಅಂತ ಹೇಳಿದ್ರೆ, ನಿಮಗೆ 2019ರಲ್ಲಿ ಕೋವಿಡ್ ಬರುತ್ತೆ ಅಂತ ಗೊತ್ತಿದ್ದಿದ್ರೆ ನೀವು ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ರ? ಸೊ ಯಾರೂ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರಲಿಲ್ಲ. ನಿಮಗೆ ಕೋವಿಡ್ ಬರುತ್ತೆ ಅಂತ ಗೊತ್ತಿದ್ದಿದ್ರೆ ಯಾರೂ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರಲಿಲ್ಲ. ನಿಮ್ಗೆ ಗೊತ್ತಿರಲಿಲ್ಲ, ಅದಕ್ಕೆ ನೀವು ಇನ್ವೆಸ್ಟ್ಮೆಂಟ್ ಮಾಡಿದ್ರಿ. ಕೋವಿಡ್ ಆಯಿತು, ಮಾರ್ಕೆಟ್ ಕರೆಕ್ಷನ್ ಆಯಿತು, ಬಟ್ ಅದರ ಬೆನಿಫಿಟು ನಿಮ್ಗೆ ಸಿಕ್ತು. ಅಲ್ಲಿಂದ ಮಾರ್ಕೆಟು 25,000-26,000 ಲೆವೆಲ್ಸಿಗೆ ಹೋಯಿತು. ಸೊ ಹಾಗೆಯೇ ಇನ್ವೆಸ್ಟ್ ಆಲ್ರೆಡಿ ಮಾಡಿದವರು, ಓಕೆ, ವರಿ ಮಾಡ್ಕೊಳ್ಬೇಕಂತಿಲ್ಲ. ನಿಮ್ಮ ಇನ್ವೆಸ್ಟ್ಮೆಂಟ್ ಹೊರಿಸನ್ನು 8, 9, 10 ವರ್ಷ ಇದೆಯಾದರೆ ಮಾರ್ಕೆಟ್ ರಿಕವರಿ ಆಗೇ ಆಗುತ್ತೆ. ನಮ್ಮ ಗ್ಲೋಬಲ್ ಸಿನಾರಿಯೋ ಸರಿಯಾಗುತ್ತೆ ಸ್ವಲ್ಪ ದಿನದಲ್ಲಿ. ನಮ್ಮ ಇಂಡಿಯನ್ ಸಿನಾರಿಯೋ ತುಂಬ ಚೆನ್ನಾಗಿದೆ. ಸೊ ಅದರಲ್ಲಿ ಏನು ಫಂಡಮೆಂಟಲ್ಸನ್ನು ಏನು ತೊಂದರೆಗಳಿಲ್ಲ. ಸೊ ಹಾಗಿರಬೇಕಾದ್ರೆ ಅವರು ಸ್ಟೇ ಇನ್ವೆಸ್ಟೆಡ್ ಆಗಿರಬೇಕು ಅಂತ ಹೇಳ್ತೀನಿ ನಾನು. ಸ್ಟೇ ಮಾತ್ರ ಮತ್ತೆ ಹೂಡಿಕೆನೂ ಬಿದ್ದಾಗ ಮಾಡ್ಬೋದು ಅಂತ ಹೇಳ್ಬೋದು. ಡೆಫಿನೆಟ್ಲಿ ನಿಮ್ಮ ಹತ್ರ ದುಡ್ಡು ಇದೆಯಾದರೆ ಇದು ರೈಟ್ ಟೈಮ್. ನಾವು ಆ್ಯಕ್ಚುಲಿ ದೀಪಾವಳಿ ನಡೀತಾ ಇದೆ, ತುಂಬ ಕಂಪ್ನಿಗಳು ಡಿಸ್ಕೌಂಟ್ ಸೇಲ್ ಕೊಡ್ತಾ ಇದ್ದಾವೆ. ಸೊ ಹಾಗೇನೆ ಸ್ಟಾಕ್ ಮಾರ್ಕೆಟು ಡಿಸ್ಕೌಂಟ್ ಸೇಲ್ ಕೊಡ್ತಾ ಇದೆ. ಓಕೆ, ನಿಮಗೆ ಕೆಲವು ಸ್ಟಾಕ್ಸ್ಗಳು 15%, 20% ಡಿಸ್ಕೌಂಟಲ್ಲಿ ಸಿಗ್ತಾ ಇದೆ. ಸೊ ನಿಮ್ಮ ಹತ್ರ ದುಡ್ಡಿದ್ರೆ ಇನ್ವೆಸ್ಟ್ಮೆಂಟ್ ಮಾಡಿ. ಮ್ಯೂಚುವಲ್ ಫಂಡ್ NAVಗಳು ಡಿಸ್ಕೌಂಟಲ್ಲಿ ಸಿಗ್ತಾ ಇದೆ, ಅದರಲ್ಲಿ ಹೂಡಿಕೆ ಮಾಡಿ. ಪೇಷನ್ಸ್ ಆಗಿ ವೆಯ್ಟ್ ಮಾಡಿ. ನಿಮ್ಮ SIPಗಳು ಕಂಟಿನ್ಯೂ ಆಗಬೇಕು. ಸೊ ಅದು ಇಂಪಾರ್ಟೆಂಟ್ ಇನ್ಫಾರ್ಮೇಷನ್. ಓಕೆ ಸರ್, ಒಟ್ಟಾರೆ ಕೊನೆಯದಾಗಿ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ಗೆ ಹೇಳೋದಾದರೆ ಏನು ಹೇಳ್ತೀರಾ ಸರ್? ಏನು ಮಾಡ್ಬೋದು ಅವರು, ಏನು ಕ್ರಮ ತಗೋಬೋದು? ಸೊ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ಗೆ ನಾನು ಆಗಲೇ ಹೇಳಿದಾಗೆ, ಸ್ಪೆಷಲಿ ಕೋವಿಡ್ ಒಂದು ಡೌನ್ ಏನಿದೆ ಅದನ್ನು ಯಾರಾದರೂ ಮಿಸ್ ಮಾಡ್ಕೊಂಡಿದ್ದಾರಾದರೆ, ಓಕೆ, ಈ ಒಂದು ಅಷ್ಟೊಂದು ಕೆಳಗೆ ಬರುತ್ತೆ ಅಂತ ಹೇಳ್ತಾ ಇಲ್ಲ ನಾನು, ಬಟ್ ಇಂಥ ಕರೆಕ್ಷನ್ಸ್ಗಳನ್ನು ಆಪರ್ಚುನಿಟಿ ಆಗಿ ತೊಗೊಳ್ಳಿ. ಕರೆಕ್ಷನ್ಸ್ ಆರ್ ಆಪರ್ಚುನಿಟೀಸ್. ಓಕೆ, ಒಂದು. ಸೆಕೆಂಡು, ನಿಮ್ಮ SIP ಆಲ್ರೆಡಿ ನಡೀತಾ ಇದೆಯಾದರೆ, ನಾವು ಆಲ್ರೆಡಿ ತುಂಬ ವೀಡಿಯೋಸ್ಗಳಲ್ಲಿ ಹೇಳಿದ್ದೀವಿ, ಮಾರ್ಕೆಟ್ ಕೆಳಗೆ ಬಿದ್ದಾಗ ನಿಮ್ಮ SIP ನಂಬರ್ ಆಫ್ ಯೂನಿಟ್ಸ್ ಅಕ್ಯುಮುಲೇಷನ್ ಹೆಚ್ಚಾಗುತ್ತೆ. ಸೊ ಅದರಿಂದ ನಿಮಗೆ ಲಾಂಗ್ ಟರ್ಮಲ್ಲಿ ಅದರ ಬೆನಿಫಿಟ್ಸ್ ತುಂಬ ಚೆನ್ನಾಗಾಗುತ್ತೆ. ಓಕೆ, ಸೆಕೆಂಡ್ ಇನ್ಫಾರ್ಮೇಷನ್. ಥರ್ಡ್, ಈ ಡೆವಲಪಿಂಗ್ ಕಂಟ್ರಿ ಆರ್ ಡೆವಲಪಿಂಗ್ ಇಕಾನಮೀಸ್ ಏನಿದೆ ಅದರಲ್ಲಿ ಇಂಥ ಕರೆಕ್ಷನ್ಗಳು ಸರ್ವೇ ಸಾಮಾನ್ಯ. ಸೊ 8%, 10%, 15, 20% ಕರೆಕ್ಷನ್ಸ್ ಆಗ್ತಾ ಇರುತ್ತೆ. ಇದರ ಅರ್ಥ ಏನೋ ಇಕಾನಮಿ ನಿಂತೋಯ್ತು ಅಥವಾ ಗ್ರೋತ್ ಸ್ಟೋರಿ ನಿಂತೋಯ್ತು ಅಂತ ಅಲ್ಲ. ಸೊ ಇದರದ್ದು ಆಪರ್ಚುನಿಟೀಸು, ಇದರದ್ದೊಂದು ಬೆನಿಫಿಟ್ಟು ಇನ್ವೆಸ್ಟರ್ಸ್ ತಗೊಳ್ಬೇಕು ಅಂತ ಹೇಳ್ತೀನಿ. ಸೊ ಬೇಸಿಕ್ಲಿ ಸ್ಟೇ ಇನ್ವೆಸ್ಟೆಡ್. ನಿಮ್ಮ ಹತ್ರ ದುಡ್ಡು ಇದೆಯಾದರೆ ಈಗಲೂ ಇನ್ವೆಸ್ಟ್ಮೆಂಟ್ ಮಾಡಿ, ಕಂಟಿನ್ಯೂ ಮಾಡಿ. SIP ಮಾಡ್ತಾ ಇರೋರು ಅಡಿಷ್ನಲ್ ಪರ್ಚೇಸ್ ಒಂದು ಮಾಡ್ಕೊಳ್ಳಿ. ಸೊ ನಿಮಗೆ ಓವರಾಲ್ ಲಾಂಗ್ ಟರ್ಮಲ್ಲಿ ತುಂಬ ಹೆಲ್ಪ್ ಆಗುತ್ತೆ. ಸೊ ಹಾಗೆಯೇ ನಿಮಗೆ ಮ್ಯೂಚುವಲ್ ಫಂಡ್ ಡಿಸ್ಟ್ರಿಬ್ಯೂಟರ್ ಆಗಬೇಕು, ಒಂದು ವೆಲ್ತ್ ಮ್ಯಾನೇಜ್ಮೆಂಟ್ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಇದೆಯಾದರೆ ನಾವು ಇದ್ರ ಬಗ್ಗೆ ಟ್ರೈನಿಂಗ್ಸ್ ಕೊಡ್ತಾ ಇದ್ದೀವಿ. ಸೊ ಇದನ್ನು ಯುಟಿಲೈಸ್ ಮಾಡಿಕೊಂಡು ನಿಮ್ಮ ಒಂದು ಸೆಕೆಂಡ್ ಇನ್ಕಮ್ ಸೋರ್ಸನ್ನು ಜನ್ರೇಟ್ ಮಾಡ್ಕೊಳ್ಳಿ. ಈ ಒಂದು ಕೆಳಗೆ, ಈ ವಿಡಿಯೋ ಕೆಳಗೆ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದು ಗೂಗಲ್ ಫಾರ್ಮ್ ಇದೆ. ಆ ಗೂಗಲ್ ಫಾರ್ಮ್ ಫಿಲ್ ಮಾಡಿ ನಮ್ಮ ಸಿಬ್ಬಂದಿಗಳು ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ತಾರೆ, ಗೈಡೆನ್ಸ್ ಕೊಡ್ತಾರೆ. ಓಕೆ ಸರ್, ಇಷ್ಟೊತ್ತು ಹಲವಾರು ಪ್ರಶ್ನೆಗಳಿಗೆ ಮತ್ತು ನಮ್ಮ ಇನ್ವೆಸ್ಟರ್ಸ್ಗೆ ಮೂಡುವಂಥ ಗೊಂದಲಗಳ ಬಗ್ಗೆ ನಮ್ಮ ಜೊತೆಗೆ ನೀವು ಚರ್ಚೆ ಮಾಡಿದ್ದೀರಾ ಸರ್. ಸ್ನೇಹಿತರೆ, ಕಳೆದ 4 ವರ್ಷಗಳ ಮಾರುಕಟ್ಟೆಯ ಏರಿಳಿತ ಹಾಗೆ ಈ 1 ತಿಂಗಳ ಒಂದು ಸಣ್ಣ ಮಟ್ಟದ ಕರೆಕ್ಷನ್ನಿಂದ ನಾವು ಯಾವ ರೀತಿ ಎಚ್ಚೆತ್ಕೋಬೇಕು ಮತ್ತು ಕೊನೆಯದಾಗಿ ಈ ಲಾಂಗ್ ಟರ್ಮ್ ಇನ್ವೆಸ್ಟರ್ಸು ಯಾವ ರೀತಿ ಮುಂದೆ ಕೂಡ ಒಂದು ವಿಷನ್ನಿಂದ ನೋಡಬೇಕು ಅನ್ನೋದನ್ನೆಲ್ಲ ನಾವು ಚರ್ಚೆ ಮಾಡಿದ್ದೀವಿ.
ಇಷ್ಟೊತ್ತು ನಮಗೆ ಮತ್ತು ನಿಮಗೆ ಈ ಎಲ್ಲ ವಿಚಾರಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದಕ್ಕಾಗಿ ಸರ್ ತಮಗೆ ಧನ್ಯವಾದಗಳು ಸರ್. ಧನ್ಯವಾದ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು EDina.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.